ಹಲೋ ಗೈಸ್, ಅಸ್ಲಾಮ್ ಅಲೈkum. ಹೇಗಿದ್ದೀರಾ? ಚೆನ್ನಾಗಿದ್ದಿರ್ತಾನೆ. ಇವತ್ತು ತುಂಬ ಕೂಲಾದ ಕ್ಲೈಮೇಟ್ ಆಗಿತ್ತು ನಮ್ಮೂರ ಕಡೆ. ನಿಮ್ಮೂರ ಕಡೆ ಹೇಗಿತ್ತು ಅಂತ ತಿಳಿದಿಲ್ಲ. ಒಂದು ಗಾಡಿಯನ್ನು ಟೋಯಿಂಗ್ ಮಾಡ್ತಾ ಹೋಗೋ ದೃಶ್ಯವು ಇನ್ನು ನಿಮಗೆ ನೋಡಲು ಸಾಧ್ಯವಿದೆ. ಇವತ್ತು ಮಳೆ ಹೇಗಿತ್ತೆಂದರೆ ಹೇಳುವುದೇ ಅಸಾಧ್ಯವಾಗಿತ್ತು. 2 ಗಂಟೆಯ ಮಳೆಯಲ್ಲಿ ಸಂಪೂರ್ಣ ರಸ್ತೆಗಳಲ್ಲೆಲ್ಲ ನೀರು ತುಂಬಿತ್ತು. ಹಾಗಾಗಿ ಇಂದು ಒಂದು ಮಧ್ಯಾಹ್ನದೊಳಗೆ ಮಳೆ ಇತ್ತು, ನಂತರ ಮಳೆ ಇಲ್ಲ. ಇನ್ನು ನಾಳೆ ಪರಿಸ್ಥಿತಿ ಹೇಳಲು ಸಾಧ್ಯವಿಲ್ಲ, ಏಕೆಂದರೆ ಇಂದು ಮಳೆ ಬಂದಿದೆ, ನಾಳೆ ಮಳೆ ಬರದಿದ್ದರೆ ತುಂಬ ಕಷ್ಟ ಇದೆ. ಇನ್ನು ಮೋಡ ಕವಿದ ವಾತಾವರಣದಿಂದಲೇ ಇತ್ತು ಮಳೆ ಬಂದು ಕೂಡ. ನೋಡಿ ಹೇಗಿದೆ ಅಂತ ನಮ್ಮ ಕರಾವಳಿಯ ಇಂದಿನ ಸ್ಥಿತಿ. ಮೋಡ ಕವಿದ ವಾತಾವರಣ ಹಿಂದೆ ಇನ್ನು ನಮಗೆ ರಿಕ್ಷಾ ಚಾಲಕ ತುಂಬ ಸಮಸ್ಯೆ ಆಗುತ್ತೆ, ಯಾಕೆಂದರೆ ಅಲ್ಲಲ್ಲಿ ನೀರು ನಿಲ್ಲುತ್ತೆ. ರಸ್ತೆ ಬದಿಯಲ್ಲೆಲ್ಲ ಚರಂಡಿ ವ್ಯವಸ್ಥೆ ಸರಿ ಇಲ್ಲದೆ ನೀರು ನಿಂತಾಗ ನಮಗೆ ದಾರಿಯಲ್ಲಿ ಹೋಗುವುದೇ ಕಷ್ಟಕರ. ಏಕೆಂದರೆ ಬೇರೆ ಉಳಿದ ದೊಡ್ಡ ವಾಹನದವರು ವೇಗವಾಗಿ ಸಂಚರಿಸಿದರೆ ನಮ್ಮ ವಾಹನದ ಒಳಗಡೆ ಸಂಪೂರ್ಣವಾಗಿ ನೀರು ಬೀಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಳೆ ಜೋರಾಗಿ ಬಂದಿತ್ತು, ಸಖತ್ತಾದ ಮಳೆಯಾಗಿತ್ತು ಇಂದಿನ. ನೀವೇ ನೋಡಿ ಮಳೆ ನೀರು ರಸ್ತೆಯಲ್ಲಿ ನಿಂತಿರೋ ದೃಶ್ಯವನ್ನು ನೀವೇ ನೋಡಿ ಒಮ್ಮೆ ಮಳೆ ಹೇಗಿದೆ ಅಂತ. ಹವಾಮಾನ ಇಲಾಖೆಯ ಪ್ರಕಾರ ಇನ್ನು 5 ದಿನ ಇದೆ ಅಂತ ಹೇಳ್ತಾರೆ. ಮಳೆಯನ್ನೆಲ್ಲ ಸವಿದೆ, ವಾಹನದಿಂದ ಮಳೆಯ ಒಂದು ಕ್ಷಣಗಳನ್ನು ಸವಿಯಲು ಸಿಕ್ಕಿತು. ನೋಡಿ, ಇದು ಸಂಕಲಕೆರೆ ಕಡೆ ಮಳೆ ಇರಲಿಲ್ಲ, ನಂತರ ಆ ಕಡೆ ಪಾಸಾದ ನಂತರ ಬ್ರಿಡ್ಜ್ ಪಾಸಾದ ನಂತರ ಮಳೆ ಇತ್ತು. ಇದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಹೇಗಿದೆ ಅಂತ ನೋಡಿ. ಬಿಕೆ ಅನ್ನೋದು ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ನಮ್ಮ ಲೇಖ ರಿಕ್ಷಾದ ಚೇತನ್ರವರು ನೀರಿನ ಪಡಗುಣಂಬರ ಹತ್ತಿರ ನಿಂತ ನೀರನ್ನು ಗ್ರಾಮ ಪಂಚಾಯತ್ ಮುಂದೆ ಹತ್ತಿರ ನಿಂತ ನೀರನ್ನು ಒಂದು ಬಿಡುಗಡೆ ಮಾಡಿಸ್ತಿರೋ ದೃಶ್ಯ ಇದು. ಚೇತನ್ರವರಿಗೆ ಧನ್ಯವಾದ ಹೇಳಿ, ತುಂಬ ಒಳ್ಳೆಯ ಚಾಲಕರವರು. ಇಂದಿನ ಪ್ರಯಾಣದಲ್ಲಿ ಪ್ರಯಾಣಿಕರೊಂದಿಗೆ ಮಾತನಾಡುತ್ತಾ ಹೀಗೆ ಮುಂದುವರಿತು. ಇಂದಿನ ಪ್ರಯಾಣದಲ್ಲಿ ತುಂಬ ಅನುಭವಗಳನ್ನು ಸಿಕ್ಕಿತು. ಹೀಗೆ ಮುಂದುವರೆದು ಪೆಟ್ರೋಲ್ ಬಂಕ್ ಕಡೆ ಹೊರಡೆ ಫುಲ್ ಟ್ಯಾಂಕ್ ಡೀಸೆಲನ್ನು ಹೊಡೆದೆ. ಇದಿಲ್ಲದಿದ್ದರೆ ನಮ್ಮ ಜೀವನ ತುಂಬ ಕಷ್ಟ. ಫುಲ್ ಟ್ಯಾಂಕ್ ಡೀಸೆಲನ್ನು ಹೊಡೆದು ನಾಳೆ ಸಿಗೋಣ ಬನ್ನಿ.